ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ ಕೇವಲ 5 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಸರ್ವಿಸ್ ರೋಡ್ ಅಟ್ಯಾಚ್ ಇರುವಂಥ 4 ಎಕರೆ ಮಾರುವಂಥ ಖಾಲಿ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಉಪಯೋಗಿಸ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅವರಿಗೆ ಕೊಡಿ, ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ ಚಳ್ಳಕೆರೆಯಿಂದ 5 ಕಿಲೋಮೀಟರ್ ಆಗುತ್ತೆ. ಸರ್ವಿಸ್ ರೋಡ್ ಅಟ್ಯಾಚ್ ಇರೋಂಥದ್ದು, ಜೊತೆಗೆ ತಾರ್ ರೋಡ್ ಇಲ್ಲಿಂದ 100 ಮೀಟ್ರ್ ಆಗುತ್ತೆ. ಒಂದು ಜಮೀನು ಡಿಸ್ಟೆನ್ಸ್ ಇದೆ. ಸರ್ವಿಸ್ ರೋಡ್ ಅಟ್ಯಾಚ್ 30 ಅಡಿ ಸರ್ವಿಸ್ ರೋಡ್ ಅಟ್ಯಾಚು. ಚಳ್ಳಕೆರೆಗೆ ಕೇವಲ 5 ಕಿಲೋಮೀಟ್ರು, ಚಿತ್ರದುರ್ಗಕ್ಕೆ 35 ಕಿಲೋಮೀಟ್ರು, ಬೆಂಗಳೂರಿಗೆ 205 ಕಿಲೋಮೀಟ್ರ್ ಆಗುತ್ತೆ ಈ ಜಮೀನಿಗೆ. ಇನ್ನು ಈ ಜಮೀನಲ್ಲಿ ಏನೆಲ್ಲ ಉಪಯೋಗಿಸ್ಕೋಬೋದು ಅನ್ನೋದನ್ನು ನೋಡೋದಾದರೆ, ಇಲ್ಲಿಂದ ಅಂದರೆ ಈ ಜಮೀನಿಂದ 800 ಮೀಟ್ರ್ ದೂರದಲ್ಲಿ ಈಗಾಗಲೇ ಲೇಔಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಇದು ಕಮರ್ಷಿಯಲ್ಗೆ ಸೂಕ್ತವಾದಂಥ ಜಮೀನು ಅಂತ ನನ್ನ ಮಾತು. ಜೊತೆಗೆ ನೀವು ಕೂಡ ಇದನ್ನು ಬೈ ಮಾಡಬೇಕಂದ್ರೆ ಸ್ಥಳಕ್ಕೆ ಬಂದಾಗ ಒಂದು ಸಾರಿ ಕಮರ್ಷಿಯಲ್ ಬರುತ್ತಾ, ಅಗ್ರಿಕಲ್ಚರ್ ಲ್ಯಾಂಡ್ ಬರುತ್ತಾ, ಜೊತೆಗೆ ಈ ಜಮೀನು ಬೆಲೆ ಯಾವ ಬೆಲೆಗೆ ತಗೋಬೋದು ಎಲ್ಲವನ್ನು ಕೂಡ ವಿಚಾರಿಸಿ. ಇದು ತಾತ್ಕಾಲಿಕವಾಗಿ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಳ್ಳೋಕ್ಕೆ ತುಂಬ ಸೂಕ್ತವಾದಂಥ ಜಾಗ. ಮುಂದಿನ ದಿನಗಳಲ್ಲಿ ಇದು ಕಮರ್ಷಿಯಲ್ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಸದ್ಯಕ್ಕಂತೂ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸು, ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ. ಮಣ್ಣು ಬಂದು ನೀವು ನೋಡ್ತಾ ಇದ್ದೀರ, ಪ್ಯೂರ್ ರೆಡ್ ಸಾಯಿಲ್. ಅಗ್ರಿಕಲ್ಚರ್ ಲ್ಯಾಂಡ್ ತಾತ್ಕಾಲಿಕವಾಗಿ ನೀವೇನಾದರೂ ಯಾವ ಬೆಳೆಯನ್ನಾಗಲಿ, ತೆಂಗು, ಅಡಿಕೆ, ಬಾಳೆ ಯಾವುದೇ ಬೆಳೆಯನ್ನಿಟ್ಟರೂ ಕೂಡ ಒಂದು ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕ್ಕೆ ತುಂಬ ಸೂಕ್ತವಾದಂಥ ಜಾಗ. ಇನ್ನು ಮೂಲ ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ತಾರ್ ರೋಡಿಂದ 2ನೇ ಜಮೀನು, ಅದರಲ್ಲೂ ಕೂಡ ನೀವು ಒಂದು 30 ಅಡಿ ಸರ್ವಿಸ್ ರೋಡ್, ವಿಲೇಜ್ ಟು ಅಂದರೆ ಚಳ್ಳಕೆರೆಯಿಂದ ವಿಲೇಜ್ಗೆ ಹೋಗುವಂಥ ರಸ್ತೆ, ದೊಡ್ಡದಾಗಿದೆ ರಸ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ನೀವೇನಾದರೂ ಈ ಕಡೆ ಇಂಟ್ರೆಸ್ಟ್ ಇದ್ದರೆ, ಅಂದರೆ ಕಮರ್ಷಿಯಲ್ಲು ವಿತ್ ಅಗ್ರಿಕಲ್ಚರ್ ಲ್ಯಾಂಡ್ ಎರಡಕ್ಕೂ ಸೂಕ್ತವಾದಂಥ ಜಮೀನು ಹುಡುಕಾಟ ನಡೆಸ್ತಾ ಇದ್ದರೆ ಈ ಜಮೀನು ನಿಮಗೆ ಸೂಕ್ತ ಅನ್ನೋದು ನನ್ನ ಮಾತು. ಇನ್ನು ಜನರಲ್ ಪ್ರಾಪರ್ಟೀಸ್ ಮೂಲ, ಮೊದಲೇ ಹೇಳ್ತಾ ಇದ್ದೀನಿ ನಿಮಗೆ, ಮೂಲ ಜನರಲ್ ಪ್ರಾಪರ್ಟಿ 4 ಎಕರೆ, ನೀರಿನ ಸ್ಥಿತಿ ಚೆನ್ನಾಗಿದೆ. ನೀವು ಕಮರ್ಷಿಯಲ್ ಆದರೂ ಮುಂದಿನ ದಿನಗಳಲ್ಲಿ ಬಳಕೆ ಮಾಡ್ಕೋಬೋದು. ಜೊತೆಗೆ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತಿರೋದ್ರು ಈಗಂತೂ ತುಂಬ ಚೆನ್ನಾಗಿದೆ. ಇದರ ಬೆಲೆ, ಇನ್ನು ಇವೆಲ್ಲ ಹೇಳೋದಾದಮೇಲೆ ಇದರ ಬೆಲೆ, ಈ ಬೆಲೆನ ಹೇಳೋದಕ್ಕಿಂತ ಮುಂಚೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ. ಜೊತೆಗೆ ನಾವೇನಾದರೂ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಯಾವುದೇ ರೀತಿ ಅನುಮಾನ ಪಡುವಂಥ ವಿಚಾರ ಏನೂ ಇಲ್ಲ. ಯಾಕೆ ಅಂದರೆ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ನಿಮಗೆ ಸಿಗುತ್ತೆ. ನೀವು ಬಂದು ನಮ್ಮನ್ನು ನೇರವಾಗಿ ಸಂಪರ್ಕ ಮಾಡ್ಬೋದು. ಅಲ್ಲಿಂದ ನಿಮಗೆ ಎಲ್ಲ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ. ಯಾವುದೇ ರೀತಿ ಫೋನ್ ರಿಸೀವ್ ಮಾಡಿಲ್ಲ ಅಂದ ತಕ್ಷಣ ಕಾಮೆಂಟ್ ಹಾಕೋದು ಅದೇನು ಬೇಡ. ನೇರವಾಗಿ ಆಫೀಸ್ ಹತ್ರ, ಇಂಟ್ರೆಸ್ಟ್ ಇರೋರು ಆಫೀಸ್ ಹತ್ರನೂ ಬರ್ಬೋದು. ಅಲ್ಲಿಂದನೇ ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಇದರ ಬೆಲೆ ಹೇಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ಚಳ್ಳಕೆರೆಯಿಂದ ಒಂದು 20 ಕಿಲೋಮೀಟ್ರು, 15 ಕಿಲೋಮೀಟ್ರ್, 30 ಕಿಲೋಮೀಟ್ರ್ ದೂರದಲ್ಲೇ ಹೆಚ್ಚು ಕಮ್ಮಿ ಅಂದರೆ ತಾರ್ ರೋಡ್ಗಿಂತ ಒಳಗಿರವೇ 20 ಲಕ್ಷ, 22 ಲಕ್ಷ, 15 ಲಕ್ಷ ಹೇಳ್ತಿರ್ಬೇಕಾದ್ರೆ ಇದು ಚಳ್ಳಕೆರೆಗೆ ಕೇವಲ 5 ಕಿಲೋಮೀಟ್ರ್ ದೂರದಲ್ಲಿದೆ. ಅದರಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲದೆ ಕಮರ್ಷಿಯಲ್ ಯೂಸ್ ಮಾಡ್ಕೋಬೋದು. ಜೊತೆಗೆ ಜನರಲ್ ಪ್ರಾಪರ್ಟಿ. ಆದ್ದರಿಂದ 1 ಎಕರೆ ಈ ಜಮೀನಿಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆಗೆ 30 ಲಕ್ಷ ಹೇಳ್ತಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ. 1 ಎಕರೆ 30 ಲಕ್ಷ ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು. ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.